ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಯಾರಾದ್ರು ದೊಡ್ಡೈತೆ? ವೆರಿ ಗುಡ್ ಆಫ್ಟರ್ನೂನ್. ನಾನು ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಬನ್ನಿ, ನಾನು ನಮ್ಮ ಬಾರಿಯನ್ನು ತೋರಿಸ್ತಿದ್ದೀನಿ ಯಾವ ರೀತಿ ಓಡಿಸ್ಬೇಕು, ಯಾವ ಥರ ಎಲ್ಲ ಅಂತ. ಕಾಣ್ತದೆ ನಾನು ನಮ್ಮ ಬಾರಿ ನೋಡಿ. ಎಲ್ಲ ಕಡೆ ನೋಡಿ, ಸುದೀಪನ ಅಣ್ಣನ ಪಟ ನೋಡಿ ಯಾವ ಥರ ಇದೆ. ಬನ್ನಿ ತೋರಿಸ್ತಿದ್ದೀನಿ ಯಾವ ಥರ ಬೇಕು, ಯಾವ ಥರ ಇಲ್ಲ ಅಂತ. ನೋಡಿ ಇವೆಲ್ಲ ಡಕ್. ಬನ್ನಿ ಯಾವ ಥರ ಚಲ್ ಮಾಡೋಕ್ಕೆ ಯಾವ ಥರ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇದು ಕ್ಲಚ್ ತೊಳೆದ, ಇದು ಕ್ಲಚ್ ಅಲ್ವ, ಕ್ಲಚ್ ತೊಳೆದು ಇದು ನ್ಯೂಟ್ರಲ್ ಕಾಣ್ತಾ ಇದೆ. ಇದು ನ್ಯೂಟ್ರಲ್ ನೋಡಿ, ಇದು ನ್ಯೂಟ್ರಲ್, ಇದು ರಿವರ್ಸ್ ಗೇರ್, ಹಿಂದಕ್ಕೆ ಹೋಗೋದು. ಮತ್ತು ನ್ಯೂಟ್ರಲ್ ಮಾಡಿ, ಇದು ನ್ಯೂಟ್ರಲ್ ಆಯಿತಾ. ಇದು ಫಸ್ಟ್ನೇ ಗೇರ್ ಬರುತ್ತೆ. ಮತ್ತು ನ್ಯೂಟ್ರಲ್ ಮಾಡಿ ಇಷ್ಟು ಬಗಲ, ಸ್ವಲ್ಪ ಬಗಲ ತಗೊಳ್ಳಿ. ಎರಡನೇ ಗೇರ್ ಇದೆ, ಸ್ವಲ್ಪ ಈ ಥರ ತಗೊಳ್ಳಿ. ನೋಡಿ ಇದು ಮೂರನೇ ಗೇರ್. ಇಲ್ಲಿ ಕಾಣ್ತದೆ ಗೇರ್ಗಳು, ಸರಿ ಗೇರ್ ತೋರಿಸ್ತದೆ ನೋಡಿ. ಅವಾಗ ಇಲ್ಲ ಗೇರ್ ಇದೆ ನೋಡಿ, ಗೇರ್ ಕಾಣ್ತದೆ ನೋಡಿ, ಗೇರ್ ನಂಬರ್ ಹಾಕಿದ್ರು. ಮೂರನೇ ಗೇರ್ ಬರುತ್ತೆ. ಇದು ನ್ಯೂಟ್ರಲ್ ಆಯ್ತು. ಮತ್ತೆ ನ್ಯೂಟ್ರಲ್ದಾಗ ಇದು ನಾಲ್ಕನೇ ಗೇರ್ ಮತ್ತು ನ್ಯೂಟ್ರಲ್ ಮಾಡೋಣ. ನ್ಯೂಟ್ರಲ್ ಆಯ್ತು ನೋಡಿ ಗಾಡಿ. ಯಾಕಂದ್ರೆ ಎಲ್ಲೇ ನೀಸಿದಾಗ ಡೌನಲ್ಲಿ ಏನಾರ ರೀ, ಡೌನ್ ಇದ್ದಾಗ ಎಲ್ಲೇ ನೀಸಿರ್ತಾವ ಅಂತ ಡೌನ್ ಇದ್ದಾಗ ಗೇರ್ ಹಾಕ್ಬಿಟ್ಬಿಡಿ. ಯಾಕಂತೇಳಿ ನ್ಯೂಟ್ರಲ್ ಇದ್ರೆ ಎಲ್ಲೇನು ಜಂಪ್ ಇದ್ದಾಗ ಫಾಸ್ಟ್ ಹುಡುಗಿದ್ದಾಗ ತಿಪ್ಪಲಾಗ. ಇಲ್ಲಿದೆ ಇನ್ನೊಂದು ಗೇರ್ ಕಾಣ್ತದೆ ನೋಡಿ, ಇದು ಇಷ್ಟು ಎತ್ತಿದ್ರೆ ಚಲೋ ಆಗುತ್ತೆ. ಇಷ್ಟೇ ಎತ್ತಬೇಕು. ಮತ್ತು ಯಾವ್ದಾನ ಟಾಪ್ ಲೋಡ್ ಲೋಡ್ ಜಿಗ್ಗೆ ಲೋಡ್ ಇತ್ತಂದ್ರೆ ಮುಂದಕ್ಕೆ ಹೋಗ್ಬೇಕಾದ್ರೆ ಇದು ಈ ಗೇರ್ ಎಷ್ಟು ಮ್ಯಾಗೈತಿ ಇದು ಹಾಕಿ ಇದು ಬಿಟ್ಬಿಡಿ, ತಾನೇ ಹೋಗುತ್ತೆ ಮುಂದೆ. ನಾವೇನು ಕ್ಲಚ್ ಇಡಬೇಕಲ್ಲ, ರೇಸ್ ಹಿಡಬೇಕಲ್ಲ. ಫಾಸ್ಟ್ ಇದ್ದಾಗ ಜಗ್ಗೆ ಲೋಡ್ ಇತ್ತು ಅಂತ ಹೇಳ್ಕೊಳ್ಳಿ. ಇದೇನು ನಿಧಾನ ಹೋಗ್ಬೇಕಾಯ್ತು ಅಂದರೆ ಇವು ಟಾಪ್ ಲೋಡ್ ಹೊಲ್ದಾಗಲಿ ಇಲ್ಲಿ ಆಗಲಿ, ಈ ಲೋಡ್ ಮೆಸ್ಕೆ ಲೋಡ್ ಮಾಡೋ ಟೈಮಿಗೆ ಮಾಡ್ತಾಯಿದ್ವಲ್ಲ, ಮೆಸ್ಕೆ ಲೋಡ್ ಇದ್ದಾಗ ನೋಡಿ, ಮೆಸ್ಕೆ ಲೋಡ್ ಮಾಡೋ ಟೈಮಿಗೆ ಇದನ್ನು ಮ್ಯಾಗ ಲೋಡ್ ತೆಗಿಸಿ ಬಿಟ್ಬಿಡಿ ಹೊಲ್ದಾಗ, ತಾಯಿ ಹೋಗುತ್ತೆ. ನಮಗೆ ಏನೋ ಅರ್ಜೆಂಟ್ ಇತ್ತು ಅಂದರೆ ಇದಕ್ಕೆ ಇಷ್ಟು ಹಾಕಿ ಇಷ್ಟು ಮಾಡಿಬಿಡಿ, ಕಾಳು ಮಾಡಿ ಎರಡನೇ ಗೇರ್ ಹಾಕಿಬಿಡಿ. ಅದು ನಿಧಾನ ಹೋಗ್ಬೇಕಂದ್ರೆ ಇದು ಫಸ್ಟ್ನೇ ಗೇರ್ ಹಾಕಿ ಅದನ್ನು ತೆಗೆದು ಎರಡನೇ ಗೇರ್ ಹಾಕಿ ಅಷ್ಟು ನೋಡಿ. ಇದು ಮ್ಯಾಗಿತ್ತಿದ್ರೆ ಚಲೋ ಆಗುತ್ತೆ, ಇಲ್ಲಾಂದ್ರೆ ಚಲೋ ಆಗಲ್ಲ ಗಾಡಿ. ನೋಡಿ ಬೇಡ ಚಲೋ ಮಾಡೋದು, ಬೈತಲ್ಲ ಮಣ್ಣಾನೆ ಎಸಿದಲ್ಲ. ನೋಡಿ ಇದೇನೋ ಮುಂದಕ್ಕೆ ಇಷ್ಟು ಹಾಕಿದ್ರೆ ಮುಂದಕ್ಕೆ ಹೋಗೋದಿಲ್ಲ, ಅಂದ್ರೆ ಹೋಗೋದಿಲ್ಲ ಅದು ಗಾಡಿ. ಫಸ್ಟ್ ಸೆಕೆಂಡ್ 3 4 ಇದು ನ್ಯೂಟ್ರಲ್, ಇದು ರಿವರ್ಸ್. ಇಷ್ಟು ನೋಡಿ ಗೇರ್ ಇಲ್ಲಿ ಹಾಕಿರೋ ಗೇರ್ ನಂಬರ್ ನೋಡಿ. ಈ ಕಡೆ ಹೋದ್ರೆ ರಿವರ್ಸು, ಈ ಕಡೆ ಬಂದರೆ ನ್ಯೂಟ್ರಲ್ಲು, ಕೆಳಗೆ ಬಂದರೆ 1, ಈ ಕಡೆ ಸೈಡಿಗೆ ಬಂದರೆ 2, ಮತ್ತು ಮ್ಯಾಗ ಹೋದ್ರೆ 3, ಈ ಕಡೆ ಕೆಳಗೆ ಬಂದರೆ 4. ಅಷ್ಟು ನೋಡಿ ಗೇರಿಂದ ಏನು ಡಿಫ್ರೆಂಟ್ ಇಲ್ಲ. ಇಲ್ಲೇ ಸ್ಪೀಡ್ ಇದ್ದಾಗ 4ನೇ ಗೇರ್ ಹಾಕಿ ಹೋಗಿ. ನಿಮಗೆ ಕೈ ರೇಸ ತಿಪ್ಪಲಿರ್ಬೇಕಂದ್ರೆ ಪೂರ ತ್ರಾಸ ಆಗ್ಬಾರ್ದು ತಿಳ್ಕೊ. ಇದಿದೆ ನೋಡಿ, ಈಗ ಕೈ ರೇಸು ಮತ್ತಿಟ್ಬಿಡ್ತಾವೆ. ಈ ಕೈ ರೇಸ್ ಇಟ್ರಿ ಅಂತೇಳಿ ತಾನೇ ನೀವೇನು ಇವು ಕಾಲದಲ್ಲ ಆರಾಮ್ಗೆ ಇಷ್ಟು ಕಾಲುಗಳು ಈ ಥರ ಇಟ್ಕೊಂಡು ಹೋಗ್ಬೋದು, ಆ ಕಡೆಯಿಂದ ಈ ಕಡೆ. ನಾವು ಕೈ ರೇಸ್ ಇಡ್ಬೇಕಂದ್ರೆ ಹಿಂಗೆ ನಮ್ಮ ಕೈ ರೇಸ್ ಬೇಡ ತಗೊಳ್ಳಿ. ಇಷ್ಟಾದ ಇಲ್ಲಿದೆ ನೋಡಿ, ಕಾಣ್ತದೆ ಕಾಲನ್ ರೇಸ್. ಇಷ್ಟು ಹಾಕಿಬಿಡಿ ಕಾಲನ್ ರೇಸ್. ಹತ್ತಿರದ್ರೆ ನೀವು ಎಷ್ಟು ಸ್ಪೀಡ್ ಹೋಗೋದ್ರೆ ಲಾಸ್ಟ್ ನಮ್ಮದು ಕಾಟ ಇದೆ ನೋಡಿ, ಲಾಸ್ಟ್ ಇಲ್ಲಿಗಿದೆ ನೋಡಿ. 20 ಮ್ಯಾಗಿದೆ ಅಷ್ಟೇ, ಜಾಸ್ತಿ ಪೂರ ಇಟ್ಟಿಲ್ಲ ಲಾಕ್. ಯಾಕಂದರೆ ಪೂರ ಇಡಬಾರ್ದು ಲಾಕ್, ಟ್ಯಾಕ್ಟರ್ ತೊಂದರೆ ಆಗುತ್ತೆ. ಅದರ ಸಲುವಾಗಿ 20 ಕೆ ಟಿ 20 ಮ್ಯಾಗಿದೆ ಅಷ್ಟೇ. ಈ 20 ಮ್ಯಾಗ ಇಟ್ಕೊಂಡು, ಯಾಕೆ ನಿಮಗೆ ಲಾಕ್ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟ್ರ ಮ್ಯಾಗ ಇಟ್ಕೊಳ್ಳಿ, ನಮಗೇನು ಪ್ರಾಬ್ಲಮ್ ಇಲ್ಲ. ನಾವು 20 ಮ್ಯಾಗ ಇಟ್ಕೊಂಡು ನಿಮ್ಮ ಇಷ್ಟ ಅದು ಎಷ್ಟಾದ್ರೂ ಇಟ್ಕೋಬೋದು. ಆದ್ರೆ 20 ಮ್ಯಾಗ ಇದ್ರೆ ಸ್ವಲ್ಪ ಓಕೆ, ಯಾಕಂತೇಳಿ ಪೂರ ಸ್ಪೀಡ್ ಇದ್ದಾಗ ಟ್ಯಾಕ್ಟ್ರ್ ಅನ್ನೋ ತಪ್ಪಲ್ಲ ಅಷ್ಟೇ. ಅದ್ರ ಸಲುವಾಗಿ ಹೇಳ್ತಾ ಇರೋದು 20 ಇಟ್ಕೊಳ್ಳಿ. ನಿಮ್ಮ ಇಷ್ಟ 20 ಇಟ್ಕೊಳ್ಳಿ.
ಆದ್ರೆ 24 ತನಕ ಇಟ್ಕೋಬಿಡಿ. ಗಾಡಿ ಲಾಕ್ ಹಾಕ್ಸೋದು ಲಾಸ್ಟ್ 20ಕ್ಕೆ. ಏನು ನೀವು ಲಾಕ್ ತೆಗಿಸಿದ್ರೂ 22ಕ್ಕೆ ಲಾಸ್ಟ್ ಮಾಡ್ಕೊ, 24 ಬೇಡ ಅಲ್ವಾ. ಈಗೇನಂತ ಹೇಳ್ತೀನಿ ನೋಡಿ, ನೀವು ಯಾವಾಗಲೂ ಸ್ಪೀಡ್ ಹೋಗ್ಬೇಕಾದ್ರೆ ಗಾಡಿ ಸ್ಪೀಡ್ ರನ್ನಿಂಗಲ್ಲಿ ಇರ್ಬೇಕಾದ್ರೆ ಈಗ ಬನ್ನಿ ಕೆಳಗೆ ತೋರಿಸ್ತದೆ ನೋಡಿ, ಇಲ್ಲಿ ಕಾಣ್ತದೆ ನೋಡಿ, ಇದು ಬಲಗಡೆ ಬ್ರೇಕ್, ಇದು ಸಿಂಗಲ್ ಬ್ರೇಕ್ ಅಲ್ವಾ. ನೀವು ಸ್ಪೀಡ್ ಇದ್ದಾಗ ಇದು ಸಿಂಗಲ್ ಬ್ರೇಕ್ ತೊಳಿಬೇಡಿ. ಸ್ಪೀಡ್ ಇದ್ದಾಗ ಸಿಂಗಲ್ ಬ್ರೇಕ್ ತೊಳಿಯೋಕೆ ಹೋಗ್ಬೇಡಿ. ಬನ್ನಿ ಈ ಥರ ಲಾಕ್ ಹಾಕಿ, ಈ ಥರ ಲಾಕ್ ಹಾಕಿದ್ರೆ ಏನು ಮಾಡ್ತಾರೆ, ಈಗ ತೊಳಿರಿ ಅಷ್ಟೇ ನೋಡಿ. ಒಂದು ತುಳಿದ್ರೂ 2 ಹೋಗುತ್ತಲ್ವ, ಒಂದು ತುಳಿದ್ರೆ 2 ಹೊಂಟಿತ್ತಲ್ಲ, ಅದರಿಂದ ಅದು ಹೇಳ್ತಾರದು ಇಷ್ಟು 2 ತುಳಿ. ಯಾಕಂದರೆ ಸ್ಪೀಡು ನೀವು ಏನು ಮಾಡ್ತಾರೆ ಅಂದರೆ ಹೇಳ್ರಿ, ಲಾಕ್ ತೆಗಿತೀನಿ ನೋಡಿ. ಈ ಸ್ಪೀಡ್ದಾಗ ನೀವು ಏನು ಮಾಡ್ತಾರೆ, ಒಂದೇ ಬ್ರೇಕ್ ತೊಗೋದಾಗ ಏನು ಮಾಡುತ್ತೆ, ಟ್ರಾಲಿ ಪಲ್ಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ಪಲ್ಟಾಗಿ ಬಿಡ್ಬೋದು, ಇಲ್ಲ ಟ್ಯಾಡ್ರ್ ಮನುಷ್ಯನ ಜೀವ ಸಮೇತ ಹೋಗ್ಬೋದು. ಅದಕ್ಕೆ ಅದೇ ಏನು ಮಾಡ್ತಾರೆ ಅಂದರೆ, ನೀವು ಸಿಂಗಲ್ ಬ್ರೇಕ್ ತೊಳಿಬಾರ್ದು, ಈ ಥರ ಡಬಲ್ ಬ್ರೇಕ್ ಹಾಕಿಬಿಡಿ. ಯಾವುದು ಕಿರಿಕಿರಿ ಇಲ್ಲ, ಫಾಸ್ಟ್ ಹೋದ್ರೂ ಇಷ್ಟು ಹಿಡಿದ್ರೂ ಅರ್ಜೆಂಟಿಗೆ ನಿಂದಿರುತ್ತೆ. ಇಲ್ಲಾಂದ್ರೆ ಏನು ಮಾಡ್ತದೆ ಅಂದರೆ ನಿಂದಿರೋಲ್ಲ ಅದು. ಸಿಂಗಲ್ ಬ್ರೇಕ್ ಹಾಕಿದ್ರೆ ಪಲ್ಟಾಗೋ ಚಾನ್ಸ್ ಭಾಳ ಇದೆ. ಅಷ್ಟೊತ್ತಿಗೆ ನೋಡಿ ಯಾವ ಥರ ಈ ವಿಡಿಯೋ ಯಾವ ಥರ ಇಷ್ಟ ಆಯಿತು ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಮ್ಮ ಸುದೀಪ್ ಅಣ್ಣನ ಫೋಟೋ ನೋಡಿ, ಇಲ್ಲಿ ಸುತ್ತ ಕಡೆ ಇದೆ ನೋಡಿ. ಈಗ ನಾವು ಟ್ಯಾಡ್ ತುಂಬ 10 ಫೋಟೋನ ಹಾಕ್ಸಿದ್ದೀವಿ ನೋಡಿ. ಇದು ಡಕ್ಕನ್ ಬಟ್ಟು, ಇದು ಇಂಜಿನ್ ಲೈಟ್, ಇದ್ರದ್ದು ಮುಂದಿನ ಕೀಲಿ ಲೈಟ್ ಅದ, ಆ್ಯಕ್ಸಲ್ ಅದ ಲೈಟ್ ಬಟನ್ ಅಷ್ಟಿದೆ. ಇದು ಟೇಬಲ್ ಬಟನ್. ಈಗ ಇಲ್ಲೊಂದು ಲೈಟ್ ಹಾಕ್ಸಿದೆ ನೋಡಿ, ಇದೊಂದು ಲೈಟು, ಇದು ನಮ್ಮ ಟ್ರೈಲ್, ಇದು ಕಾಣ್ತದೆ ಟ್ರೈಲ್, ಇದೆಲ್ಲ ನಮ್ಮ ಟ್ರೈಲ್ ನೋಡಿ. ಲೇಬರ್ ಕಾಣ್ತದೆ ನೋಡಿ, ಹೋದಾಗ ಲೇಬರ್ ಬಂದಿರೋ ಮಿಸ್ಗೆ ಹೋದಾಗ ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಬಾಯ್, ಟೇಕ್ ಕೇರ್.